ರೇವಣ್ಣ ಅಂದ್ರೆ ಎಲ್ರಿಗೂ ಗೊತ್ತು, ಸಾಕಷ್ಟು ದೈವಿ ಭಕ್ತರು, ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಒಂದಷ್ಟು ಇಂಥ ವಿಚಾರಗಳಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರೋರು ರೇವಣ್ಣ. ಪುತ್ರನ ನಾಮಿನೇಷನ್ಗೆ ಬರಿಗಾಲಲ್ಲೇ ಬಂದಿದ್ರು ಎಚ್ ಡಿ ರೇವಣ್ಣ. ಚಪ್ಪಲಿ ಇಲ್ಲದೆ ಬರಿಗಾಲ್ನಲ್ಲೇ ಎಚ್ ಡಿ ರೇವಣ್ಣ ತಮ್ಮ ಪುತ್ರನ ನಾಮಿನೇಷನ್ಗೆ ಬಂದಿದ್ರು. ಬರಿಗಾಲಲ್ಲೇ ಡಿಸಿ ಕಚೇರಿಯೊಳಗೆ ಎಚ್ ಡಿ ರೇವಣ್ಣ ಅವರು ತೆರಳುತ್ತಾರೆ. ಇದೇ ಮೊದಲ ಬಾರಿಯಲ್ಲ ರೇವಣ್ಣ ಅವರ ಈ ತರ ದೈವ ಭಕ್ತಿ. ಅನೇಕ ಬಾರಿ ಇಂಥ ದೈವ ಭಕ್ತಿಯನ್ನ ಗಮನಿಸಿದ್ದೀವಿ. ದೈವ ನಂಬಿಕೆ ಹಾಗೂ ಮುಹೂರ್ತದಲ್ಲಿ ರೇವಣ್ಣ ಅವರು ಭಾರಿ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ದೇವರು, ದೈವ ಈ ಎಲ್ಲ ವಿಚಾರಗಳಲ್ಲಿ. ಜೊತೆಗೆ ಇಂಥ ಗಳಿಗೆ, ಇಂಥ ಸೆಕೆಂಡಲ್ಲೇ ಒಳಗಡೆ ಹೋಗ್ಬೇಕು, ಹೀಗೆ ಒಳಗಡೆ ಹೋಗ್ಬೇಕು ಅಂತ ಯಾವಾಗ್ಲೂ ಕೂಡ ಲೆಕ್ಕಾಚಾರವನ್ನ, ಅವರದ್ದೇ ಆದಂತಹ ಒಂದಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬರಿಗಾಲ್ನಲ್ಲೇ ಡಿಸಿ ಕಚೇರಿ ಒಳಗಡೆ ಹೋಗ್ತಾರೆ. ಅಫ್ಕೋರ್ಸ್ ಪುತ್ರನ ಗೆಲುವಿಗಾಗಿ ಅವರು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತಾರೆ, ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಚಪ್ಪಲಿ ಇಲ್ಲದೆ ಬರಿಗಾಲಲ್ಲೇ ಬಂದಿದ್ದಾರೆ. ಇದೇನು ಮೊದಲನೇ ಬಾರಿ ಅಲ್ಲ. ಈ ಹಿಂದೆ ಕೂಡ ಅವರ ದೇವರ ನಂಬಿಕೆಗಳ ವಿಚಾರದಲ್ಲಿ ನಾವು ಅವರನ್ನ ಗಮನಿಸಿದ್ದೀವಿ, ಯಾವ ರೀತಿ ನಡೆದುಕೊಳ್ತಾರೆ ಅಂತ ಹೇಳಿ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಇವತ್ತು ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ, ಒಂದು ಸೆಟ್ ಅನ್ನ ಸಲ್ಲಿಸಿದ್ದಾರೆ. ಇವತ್ತು ರೇವಣ್ಣ ಅವರು ಕೂಡ ಬರಿಗಾಲಲ್ಲಿ ಒಂದು ಮಗನಿಗೆ ಸಾಥ್ ನೀಡಿದ್ರು, ಒಂದಷ್ಟು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿರ್ತಾರೆ, ದೇವೇಗೌಡರ ಆಶೀರ್ವಾದ ಕೂಡ ಸಿಕ್ಕಿದೆ. ಹೇಗಿತ್ತು ಈ ನಾಮಿನೇಷನ್ ಅನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ? ಯಾರ್ಯಾರು ಸಾಥ್ ನೀಡಿದ್ರು, ಹೇಗೆ? ಸಿಂಧೂರ, ಏನು ಇವತ್ತು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ, ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಅಧಿಕೃತವಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 10:30ಕ್ಕೆ ಹರದನಹಳ್ಳಿಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ನಾಮಪತ್ರವನ್ನ ಇಟ್ಟು ಪೂಜೆನ ಮಾಡಿರ್ತಕ್ಕಂಥದ್ದು. ತದನಂತರ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದನ ಕೂಡ ಪಡೆದು ಕರೆಕ್ಟ್ 12 ಗಂಟೆಗೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ರೇವಣ್ಣ ಅವರು ಶಾಸ್ತ್ರ ಸಂಪ್ರದಾಯವನ್ನ ಅತಿ ಹೆಚ್ಚಾಗಿ ನಂಬ್ತಾರೆ. ಹೀಗಾಗಿ ರೇವಣ್ಣ ಅವರು ಫಸ್ಟ್ ಮೊದಲು ಎ ಮಂಜು ಬಂದಿರ್ತಾರೆ. ತದನಂತರ ಬಾಲಕೃಷ್ಣ ಅವರು, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಕೂಡ ಬಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಕಾಯ್ದಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವರು 11:35ಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಾಮಪತ್ರ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ತದನಂತರ ರೇವಣ್ಣ 11:50ಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಆವರಣಕ್ಕೆ ಬರ್ತಾರೆ. ಬರಿಗಾಲ್ನಲ್ಲಿ, ಅಂದ್ರೆ ಅವರು ಪ್ರತಿ ಬಾರಿ ನಾಮಪತ್ರ ಸಲ್ಲಿಸುವಂತ ವೇಳೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ತದನಂತರ ಬರಿಗಾಲಿನಲ್ಲೇ ಬಂದು ನಾಮಪತ್ರವನ್ನ ಸಲ್ಲಿಸ್ತಾರೆ. ಅದೇ ರೀತಿ ಇವತ್ತು ಕೂಡ ಮಗನ ನಾಮಪತ್ರ ಸಲ್ಲಿಸೋದಕ್ಕೆ ಬರಿಗಾಲಿನಲ್ಲೇ ಬಂದು 12 ಗಂಟೆಗೆ ಒಟ್ಟು 5 ಜನ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ, ಎ ಮಂಜು, ರೇವಣ್ಣ, ಅದೇ ರೀತಿ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಅವರು ಕೂಡ ಭಾಗಿಯಾಗಿರು. ಒಟ್ಟು 5 ಜನ ಏನು ಒಂದು ನಾಮಪತ್ರವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ 5 ಜನರ ತಂಡ ಬಂದು ನಾಮಪತ್ರವನ್ನು ಸಲ್ಲಿಸಿ ತೆರಳಿರ್ತಕ್ಕಂಥದ್ದು. ಇದೇ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಅಂದ್ರೆ ಈಗ ಒಂದು ಸಾಂಪ್ರದಾಯಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ವಿ, ಏಪ್ರಿಲ್ 4ನೇ ತಾರೀಕು ಅದ್ದೂರಿಯಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು.